ವರುಣಾರ್ ಭಟ ಟಾಪ್ 50ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ನಾನು ಪ್ರತಿಮಾ ಭಟ್. ಬನ್ನಿ ಮಳೆಯಿಂದಾದಂತಹ ಅವಾಂತರಗಳ ಕುರಿತ 50 ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಮಳೆಗೆ ಮತ್ತೋರ್ವ ವ್ಯಕ್ತಿ ಬಲಿಯಾಗಿದ್ದಾರೆ. ಮಳೆಗೆ ಮರದ ಕೊಂಬೆ ಬಿದ್ದು ವಿಷ್ಣು ಬೆಳ್ಳಿಯಪ್ಪ ಮೃತಪಟ್ಟಿದ್ದಾರೆ. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮದಲ್ಲಿ ದುರ್ಘಟನೆಯಾಗಿದೆ. ಮನೆ ಬಳಿ ಕೆಲಸ ಮಾಡ್ತಾ ಇದ್ದಾಗ ಮರದ ಕೊಂಬೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ರು. ವಿಷ್ಣುನನ್ನ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಉಸಿರು ಚೆಲ್ಲಿದ್ದಾರೆ. ಚಿಕ್ಕಮಗಳೂರಿನ ಧಾರಾಕಾರ ಮಳೆಯಿಂದಾಗಿ ಮೂಡಿಗೆರೆಯಲ್ಲಿ ಮನೆಯೊಂದು ಕುಸಿತ ಆಗಿದೆ. ಪಲ್ಗುಣಿ ಗ್ರಾಮದ ಗೀತಾ ಎಂಬುವರ ಮನೆ ಕುಸಿತ ಆಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ 4 ವರ್ಷದ ಮಗು ಸೇರಿದಂತೆ ಇಬ್ಬರು ಬಚಾವಾಗಿದ್ದಾರೆ. ಇವಾಗ ಮೂಡಿಗೆರೆ ತಾಲೂಕಿನ ಪಲ್ಗುಣಿ ಗ್ರಾಮದಲ್ಲಿರುವಂತಹ ಸೇತುವೆ ಮೇಲಿದ್ದೇವೆ. ಇಲ್ಲಿ ನೋಡಬಹುದು ಹೇಮಾವತಿ ನದಿ ತನ್ನ ಆರ್ಭಟವನ್ನು ಮುಂದುವರಿಸಿರುವಂಥದ್ದು. ಪ್ರಮುಖವಾಗಿ ಏನು ಪಶ್ಚಿಮ ಘಟ್ಟ ಸಾಲು ಸೇರಿದಂತೆ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಅಪಾರ ಪ್ರಮಾಣದ ನೀರು ಹೇಮಾವತಿ ನದಿಗೆ ಸೇರ್ತಾ ಇರುವಂಥದ್ದು. ಇದರಿಂದಾಗಿ ಒಳಹರಿವಿನಲ್ಲಿ ದೊಡ್ಡ ಮಟ್ಟದಲ್ಲೇ ಏರಿಕೆ ಕಾಣಿಸ್ತಾ ಇರುವಂಥದ್ದು. ಇದರಿಂದಾಗಿ ಏನು ಗೊರೂರು ಸೇರಿದಂತೆ ಹೇಮಾವತಿ ಡ್ಯಾಮ್ ಏನಿದೆ ಅದು ಕೂಡ ಭರ್ತಿ ಆಗುವ ಸಾಧ್ಯತೆಗಳು ಹೆಚ್ಚಿದೆ. ಯಾಕಂತ ಹೇಳಿದ್ರೆ ಇಲ್ಲಿನ ನೀರೇ ಗೊರೂರು ಡ್ಯಾಮ್ ಕೂಡ ಸೇರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಿದ್ದೇವೆ. ಹೇಮಾವತಿ ನದಿ ಏನಿದೆ ಅದರ ಒಳಹರಿವಿನಲ್ಲಿ ಇನ್ನಷ್ಟು ಹೆಚ್ಚಾದರೆ ಆ ಸುತ್ತಮುತ್ತಲಿನಲ್ಲಿರುವಂತಹ ಅಡಿಕೆ ತೋಟ ಮತ್ತೆ ಕಾಫಿ ತೋಟ ಜೊತೆಗೆ ಭತ್ತದ ಗದ್ದೆಗಳಿಗೂ ಕೂಡ ಈ ಒಂದು ಹೇಮಾವತಿಯ ನೀರು ನುಗ್ಗುವ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಈಗ ನಾಳೆಯೂ ಕೂಡ ರೆಡ್ ಅಲರ್ಟ್ ಅನ್ನ ಚಿಕ್ಕಮಗಳೂರು ಜಿಲ್ಲಾಡಳಿತ ಒಂದು ಸೂಚನೆಯನ್ನ ನೀಡಿರುವಂಥದ್ದು. ತಗ್ಗು ಪ್ರದೇಶ ಸೇರಿದಂತೆ ಇನ್ನು ನದಿ ಪಾತ್ರದ ಪ್ರದೇಶಗಳಿಗೆ ಸ್ಥಳೀಯರು ಸೇರಿದಂತೆ ಪ್ರವಾಸಿಗರು ತೆರಳಬಾರದು ಅಂತ ಈಗ ಸೂಚನೆಯನ್ನ ನೀಡಿರುವಂಥದ್ದು. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಕೊಪ್ಪ ಮೇಲ್ಪಾಲ್ ರಸ್ತೆಯಲ್ಲಿ ಭೂಕುಸಿತ ಆಗಿದೆ. ಕ್ಷಣದಲ್ಲಿ ವಿದ್ಯುತ್ ಕಂಬಗಳು ನೆಲಕ್ಕುರುಳುವ ಆತಂಕ ಎದುರಾಗಿದೆ. ವಿದ್ಯುತ್ ಕಂಬ ತೆರವು ಮಾಡುವಂತೆ ಅಧಿಕಾರಿಗಳಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲೂ ಮಳೆ ಅವಾಂತರ ಸೃಷ್ಟಿಯಾಗಿದ್ದು, ತರವೆ ಗ್ರಾಮದಲ್ಲಿ ಮನೆಯ ಗೋಡೆ ಮೇಲ್ಛಾವಣಿ ಕುಸಿತ ಆಗಿದೆ. ಲಕ್ಷ್ಮಿ ಎಂಬುವರಿಗೆ ಸೇರಿದಂತಹ ಮನೆಗೆ ಹಾನಿಯಾಗಿದೆ. ಕುಟುಂಬಸ್ಥರೀಗ ಆತಂಕಕ್ಕೊಳಗಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಚಾರ್ಮಡಿ ಘಾಟಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೀತಾ ಇದ್ದಾರೆ. ಮಳೆಯಿಂದ ಸೃಷ್ಟಿಯಾಗುವಂತಹ ಜಲಪಾತಗಳ ಬಂಡೆಗಳ ಮೇಲೆ ಹತ್ತಿ ಅಪಾಯವನ್ನ ತಂದೊಡ್ಡಿಕೊಳ್ತಾ ಇದ್ದಾರೆ. ಇದೇ ವೇಳೆ ರಸ್ತೆ ಮಧ್ಯೆ ವಾಹನಗಳನ್ನ ನಿಲ್ಲಿಸಿ ಇತರೆ ಚಾಲಕರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಹೇಮಾವತಿ ನದಿಯಲ್ಲಿ ಒಳಹರಿವು ಹೆಚ್ಚಳವಾಗಿದೆ. ಇದರಿಂದ ಮೂಡಿಗೆರೆ ತಾಲೂಕಿನ ಜಾವಳಿಯಲ್ಲಿ ಹುಟ್ಟುವ ಹೇಮಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ರೈತರಿಗೆ ಅಡಕೆ, ಕಾಫಿ ತೋಟ ಜಲಾವೃತವಾಗುವಂತಹ ಆತಂಕ ಎದುರಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟ ಸಾಲು ಮತ್ತೆ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು. ಇದರಿಂದಾಗಿ ಚಿಕ್ಕಮಗಳೂರಿನ ಏನು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಹುಟ್ಟುವಂತಹ ಹೇಮಾವತಿ ನದಿ ಏನಿದೆ ಅದರ ಒಳಹರಿವಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ನಾವಿವಾಗ ಮೂಡಿಗೆರೆ ತಾಲೂಕಿನ ಪಲ್ಗುಣಿ ಗ್ರಾಮದಲ್ಲಿರುವಂತಹ ಸೇತುವೆ ಮೇಲಿದ್ದೇವೆ. ಇಲ್ಲಿ ನೋಡಬಹುದು ಹೇಮಾವತಿ ನದಿ ತನ್ನ ಆರ್ಭಟವನ್ನು ಮುಂದುವರಿಸಿರುವಂಥದ್ದು. ಪ್ರಮುಖವಾಗಿ ಏನು ಪಶ್ಚಿಮ ಘಟ್ಟ ಸಾಲು ಸೇರಿದಂತೆ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಅಪಾರ ಪ್ರಮಾಣದ ನೀರು ಹೇಮಾವತಿ ನದಿಗೆ ಸೇರ್ತಾ ಇರುವಂಥದ್ದು. ಇದರಿಂದಾಗಿ ಒಳಹರಿವಿನಲ್ಲಿ ದೊಡ್ಡ ಮಟ್ಟದಲ್ಲೇ ಏರಿಕೆ ಕಾಣಿಸ್ತಾ ಇರುವಂಥದ್ದು. ಇದರಿಂದಾಗಿ ಏನು ಗೊರೂರು ಸೇರಿದಂತೆ ಹೇಮಾವತಿ ಡ್ಯಾಮ್ ಏನಿದೆ ಅದು ಕೂಡ ಭರ್ತಿ ಆಗುವ ಸಾಧ್ಯತೆಗಳು ಹೆಚ್ಚಿದೆ. ಯಾಕಂತ ಹೇಳಿದ್ರೆ ಇಲ್ಲಿನ ನೀರೇ ಗೊರೂರು ಡ್ಯಾಮ್ ಕೂಡ ಸೇರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಿದ್ದೇವೆ. ಹೇಮಾವತಿ ನದಿ ಏನಿದೆ ಅದರ ಒಳಹರಿವಿನಲ್ಲಿ ಇನ್ನಷ್ಟು ಹೆಚ್ಚಾದರೆ ಆ ಸುತ್ತಮುತ್ತಲಿನಲ್ಲಿರುವಂತಹ ಅಡಿಕೆ ತೋಟ ಮತ್ತೆ ಕಾಫಿ ತೋಟ ಜೊತೆಗೆ ಭತ್ತದ ಗದ್ದೆಗಳಿಗೂ ಕೂಡ ಈ ಒಂದು ಹೇಮಾವತಿಯ ನೀರು ನುಗ್ಗುವ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಈಗ ನಾಳೆಯೂ ಕೂಡ ರೆಡ್ ಅಲರ್ಟ್ ಅನ್ನ ಚಿಕ್ಕಮಗಳೂರು ಜಿಲ್ಲಾಡಳಿತ ಒಂದು ಸೂಚನೆಯನ್ನ ನೀಡಿರುವಂಥದ್ದು. ತಗ್ಗು ಪ್ರದೇಶ ಸೇರಿದಂತೆ ಇನ್ನು ನದಿ ಪಾತ್ರದ ಪ್ರದೇಶಗಳಿಗೆ ಸ್ಥಳೀಯರು ಸೇರಿದಂತೆ ಪ್ರವಾಸಿಗರು ತೆರಳಬಾರದು ಅಂತ ಈಗ ಸೂಚನೆಯನ್ನ ನೀಡಿರುವಂಥದ್ದು. ಹೇಮಾವತಿ ನದಿಯಲ್ಲಿ ದೊಡ್ಡ ಮಟ್ಟದ ಒಂದು ಏರಿಕೆ ಕೂಡ ಸಂಭವಿಸಿರುವಂಥದ್ದು. ಪ್ರಮುಖವಾಗಿ ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನಷ್ಟು ನದಿಯ ಒಳಹರಿವು ಹೆಚ್ಚಳವಾಗಿ ಇನ್ನಷ್ಟು ಅವಾಂತರಗಳಿಗೂ ಕೂಡ ಕಾರಣ ಆಗುತ್ತೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಏನು ಮುಂಗಾರು ಪೂರ್ವದ ಮಳೆಯ ಆರ್ಭಟ ಏನಿದೆ ಅದು ಕಾಫಿನಾಡಲ್ಲಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥದ್ದು. 10 ವರ್ಷದ ಬಳಿಕ ಈ ಭಾಗದಲ್ಲಿ ಹೇಮಾವತಿ ನದಿ ಅದರಲ್ಲೂ ಮೇ ಕೊನೆಯ ವಾರದಲ್ಲಿ ಈ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಾಗಿದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಶೃಂಗೇರಿಯಲ್ಲಿರುವಂತಹ ಸಿರಿಮನೆ ಜಲಪಾತ ಭೋರ್ಗರಿತಾ ಇದೆ. ಬೆಟ್ಟದಿಂದ ಬಂಡೆ ಸೀಳಿಕೊಂಡು ಧುಮ್ಮುತ್ತಿರುವಂತಹ ನೀರು ಕಣ್ಮನ ಸೆಳೀತಾ ಇದೆ. ಹಾಲ್ನೊರೆಯಂತೆ ಹರಿಯುತ್ತಿರುವ ನೀರು ನಯನ ಮನೋಹರವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಕೂಡ ಭಾರೀ ಮಳೆ ಸುರಿಯುವಂತ ಸಾಧ್ಯತೆ ಇದೆ. ನಾಳೆವರೆಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ದಕ್ಷಿಣ ಕನ್ನಡ ಡಿಸಿ ಮುಲ್ಲೈ ಮುಲಿಗನ್ ಸೂಚಿಸಿದ್ದಾರೆ. ಪ್ರವಾಸಿಗರು ಸಮುದ್ರ ತೀರ ಚಾರಣಕ್ಕೆ ಹೋಗದಂತೆ ನಿರ್ಬಂಧ ಹೇರಲಾಗಿದೆ.
ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ. ಮಂಗಳೂರಿನ ಬಜಾಲ್ ವಾರ್ಡ್ನ ಜಲ್ಲಿಗುಡ್ಡೆ ಕುಸಿಯುತ್ತಿದೆ. ಸುತ್ತಮುತ್ತ ಇರೋ 150ಕ್ಕೂ ಹೆಚ್ಚು ಮನೆಗಳಿಗೆ ಆತಂಕ ಶುರುವಾಗಿದೆ. ರಸ್ತೆ ಮುಚ್ಚಿ ಹೋಗಿದ್ದು ಮಣ್ಣು ಮಿಶ್ರಿತ ನೀರು ಮನೆಗಳಿಗೆ ನುಗ್ತಾ ಇದೆ. ನಾನಿವಾಗ ಮಂಗಳೂರಿನ ಹೊರವಲಯದ ಬಜಾರ್ ವಾರ್ಡಿನ ಜಲ್ಲಿಗುಡ್ಡೆ ಇಲ್ಲಿದ್ದೀನಿ. ಸೊ ಇಲ್ಲಿ ನೋಡ್ಬೋದಾಗಿದೆ, ಇಲ್ಲಿ ಏನು ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಗುಡ್ಡದಂತಿರುವ ಜಾಗ ಏನಿದೆ. ಸೊ ಇಲ್ಲಿ ಮಳೆ ಬಂದಾಗಲೆಲ್ಲ ಅಲ್ಲಿಂದ ಮೇಲಿನಿಂದ ಕುಸಿತ ಉಂಟಾಗ್ತಾ ಇರುವಂಥದ್ದು. ಅಂದರೆ ಪ್ರತಿ ವರ್ಷ ಕೂಡ ಇಲ್ಲಿ ಕುಸಿತ ಉಂಟಾಗ್ತಾ ಇರುವಂಥದ್ದು. ಈ ವರ್ಷ ಸ್ವಲ್ಪ ಜಾಸ್ತಿನೇ ಕುಸಿತ ಉಂಟಾಗ್ತಾ ಇದೆ. ಅಲ್ಲೆಲ್ಲ ನೋಡ್ಬೋದಾಗಿದೆ, ಏನು ಗುಡ್ಡದಂತಿರುವ ಪ್ರದೇಶ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂಥದ್ದು ಮತ್ತು ಆ ಭಾಗದಿಂದ ಮಣ್ಣು ಬರ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಏನು ಈ ಜಲ್ಲಿಗುಡ್ಡೆ ಸುತ್ತಮುತ್ತ ಸಾಕಷ್ಟು ಮನೆಗಳಿದೆ. ಇಲ್ಲಿ ನೋಡ್ಬೋದಾಗಿದೆ ಅಕ್ಕಪಕ್ಕ ಮನೆಗಳು ಇರುವಂಥದ್ದು. ಸೊ ಅವು ಕೂಡ ಈಗ ಏನು ಆತಂಕದ ವಾತಾವರಣ ಇರುವಂಥದ್ದು. ಯಾವಾಗ ಬೇಕಾದರೂ ಕೂಡ ಇವೇನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿದ್ರೆ ಆ ಮನೆ ಹತ್ತಿರ ಮಣ್ಣು ಹೋಗಿ ಜಖಮಾಗುವಂತಹ ಸಾಧ್ಯತೆಗಳಿದೆ. ಸೊ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬಹುದಾಗಿದೆ. ಅಲ್ಲಿ ವೈಟ್ ಮಣ್ಣು ಏನು ಅದನ್ನು ಜೇಡಿ ಮಣ್ಣು ಅಂತ ಏನು ಹೇಳ್ತಾರೆ, ಆ ಮಣ್ಣು ಏನು ಕಾಣ್ತಾ ಇದೆ ಅದು ಸಂಪೂರ್ಣವಾಗಿ ಹರಿದುಕೊಂಡು ಮಳೆ ನೀರಿನ ಜೊತೆ ಮಿಕ್ಸ್ ಆಗಿ ಹರಿದುಕೊಂಡು ಹೋಗಿ ಕೆಳಗಡೆ ಈ ಒಂದು ಡಾಂಬರ್ ರಸ್ತೆ ಏನಿರುತ್ತೆ ಆ ಒಂದು ಡಾಂಬರ್ ರಸ್ತೆಯನ್ನು ಸೇರ್ತಾ ಇರುವಂಥದ್ದು. ಈ ಭಾಗದಲ್ಲೂ ಕೂಡ ನೋಡ್ಬೋದಾಗಿದೆ. ಎಲ್ಲವೂ ಕೂಡ ಅಂದರೆ ಆ ಒಂದು ಬಿಳಿ ಮಣ್ಣು, ಆ ಬಿಳಿ ಮಣ್ಣೇನಿದೆ ಆ ಒಂದು ಮಣ್ಣು ರಸ್ತೆ ಮೇಲೆಲ್ಲ ಹೋಗ್ತಾ ಇರುವಂಥ, ಅಂದರೆ ವಾಹನ ಸವಾರರಿಗೆ ಅಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥ. ಇನ್ನು ಮೇ 28ರವರೆಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇರುವ ಹಿನ್ನೆಲೆ ಇವತ್ತು ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಅಂಗನವಾಡಿಯಿಂದ ಹಿಡಿದು ಪದವಿ ಪೂರ್ವ ಕಾಲೇಜಿನವರೆಗೂ ರಜೆ ಕೊಡಲಾಗಿದೆ. ಕೆರೆ, ನದಿ, ಸಮುದ್ರ ಸೇರಿದಂತೆ ನೀರಿರುವ ತಗ್ಗು ಪ್ರದೇಶಗಳಿಗೆ ಮಕ್ಕಳು ಹೋಗದಂತೆ ನೋಡಿಕೊಳ್ಳಲು ಪೋಷಕರಿಗೆ ಕೋರಲಾಗಿದೆ. ಮಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದಂತಹ ಮಳೆ ಅವಾಂತರ ಸೃಷ್ಟಿ ಮಾಡಿತು. ಪಡಿಲು ಅಂಡರ್ ಪಾಸ್ನಲ್ಲಿ ನೀರು ನಿಂತಿದ್ದರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಅನಿವಾರ್ಯವಾಗಿ ಮಳೆ ನೀರಿನಲ್ಲೇ ಸಾಗಿದ್ದಾರೆ. ಮಳೆಯಿಂದ ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಕಡೆ ನೆರೆ ಸೃಷ್ಟಿಯಾಗಿದೆ. ಪಡಿಲು ಅಂಡರ್ ಪಾಸ್ನಲ್ಲಿ ಇದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ, ಈ ಒಂದು ಅಂಡರ್ ಪಾಸ್ನಲ್ಲಿ ಇನ್ನೂ ಕೂಡ ಹಾಗೆ ನೀರು ತುಂಬಿಕೊಂಡಿರುವಂಥದ್ದು. ಅಂದರೆ ನಿನ್ನೆ ಸುರಿದಂತಹ ಮಳೆಗೆ ಇಲ್ಲಿ ಆ ಒಂದು ಅಂಡರ್ ಪಾಸ್ನಲ್ಲಿ ಇನ್ನೂ ಕೂಡ ನೀರು ತುಂಬಿಕೊಂಡಿದೆ. ಸೊ ಈ ಒಂದು ಪಡಿಲು ಮಂಗಳೂರಿಗೆ ಸಂಪರ್ಕ ಮಾಡುವಂತಹ ಈ ಒಂದು ಅಂಡರ್ ಪಾಸ್ನಲ್ಲಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಂದರೆ ಏನು ಬೇರೆ ಅಂದರೆ ಆಟೋ ಸೇರಿದಂತೆ 4 ಚಕ್ರದ ವಾಹನಗಳು ಎಲ್ಲವೂ ಕೂಡ ಕೆಳಗಡೆ ಬಂದರೆ, ಇನ್ನು ಪಾದಾಚಾರಿಗಳಿಗಾಗಿ ಅಕ್ಕಪಕ್ಕ ಇರುವಂತಹ ಮಾರ್ಗ ಏನಿದೆ ಅಲ್ಲಿ ಬೈಕ್ನವರು ಬರ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಪಾದಾಚಾರಿ ಮಾರ್ಗವನ್ನು ಬೈಕ್ನವರು ಉಪಯೋಗಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಕೆಳಗಡೆ ಸಂಪೂರ್ಣವಾಗಿ ನೀರಿರೋದ್ರಿಂದ ಬೈಕ್ನವರಿಗೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದರಿಂದ ದ್ವಿಚಕ್ರ ವಾಹನ ಸವಾರರು ಎಲ್ಲರೂ ಕೂಡ ಅಕ್ಕಪಕ್ಕ ಪಾದಾಚಾರಿ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ಮತ್ತು ಈ ಒಂದು ಅಂಡರ್ ಪಾಸ್ ಸಂಪೂರ್ಣವಾಗಿ ನೀರಿನಿಂದ ಕೂಡಿರೋದ್ರಿಂದ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಅಂದರೆ 4 ಚಕ್ರದ ವಾಹನದ ಸವಾರರೇ ಅಂದರೆ ಎಲ್ಲರೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನು ಮಂಗಳೂರಿನ ಜಲ್ಲಿಗುಡ್ಡೆ ಬಳಿಯ ಜನತೆಗೆ ಭೂಕುಸಿತದ ಭೀತಿ ಎದುರಾಗಿದೆ. TV9 ಬಳಿ ಸ್ಥಳೀಯರು ಅಳಲು ತೋಡ್ಕೊಂಡಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಈ ಸಮಸ್ಯೆ ಇದೆ. ರಸ್ತೆ ಚರಂಡಿ ಸಂಪೂರ್ಣವಾಗಿ ಮಣ್ಣು ತುಂಬಿದೆ. ಪಾಲಿಕೆ ಕಮಿಷನರ್ಗೆ ದೂರು ಕೊಟ್ಟಿದ್ದೇವೆ, ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂದಿದ್ದಾರೆ. ಭಾರಿ ಮಳೆಗೆ ಅರಬ್ಬಿ ಸಮುದ್ರದ ಬಣ್ಣವೇ ಬದಲಾಗಿದೆ. ಅರಬ್ಬಿ ಸಮುದ್ರದ 3 ಲೇಯರ್ ಕಲರ್ ಆಗಿ ಪರಿವರ್ತನೆಯಾಗಿದೆ. ಬೀಚ್ಗಳಲ್ಲಿ ಮಣ್ಣು ಮಿಶ್ರಿತ ನೀರು, ತಟದಲ್ಲಿ ಕಡುಗಂದು ಬಣ್ಣ, ಬಳಿಕ ನೀಲಿ ಬಣ್ಣವಾಗಿ ಬದಲಾಗಿದೆ. ಸಮುದ್ರಕ್ಕೆ ಮಣ್ಣು ಮಿಶ್ರಿತ ನೀರು ಸೇರಿದ್ದಕ್ಕೆ ಈ ಬಣ್ಣ ಬದಲಾಗಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಜಿಲ್ಲೆಯ ರಾಮಕುಂಜದಲ್ಲಿ ಕಾರಿನ ಮೇಲೆ ಮಾವಿನ ಮರ ಬಿದ್ದ ಘಟನೆ ನಡೆಯಿತು. ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದ 3 ಅಪಾಯದಿಂದ ಪಾರಾಗಿದ್ದಾರೆ. ಮರ ಬೀಳ್ತಾ ಇದ್ದ ಶಬ್ದ ಕೇಳಿ 3 ಓಡ್ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮ ಬಳಿ ಕಡಲ ಕೊರೆತದ ಭೀತಿ ಎದುರಾಗಿದೆ. ಅಲೆಗಳ ಅಬ್ಬರಕ್ಕೆ ಮನೆ, ತೆಂಗಿನ ಮರ ಕೊಚ್ಚಿ ಹೋಗಿದೆ. 1 ಕಿಲೋಮೀಟರ್ಗೂ ಹೆಚ್ಚು ಪ್ರದೇಶ ಹಾನಿಯಾಗಿದೆ. 200ಕ್ಕೂ ಹೆಚ್ಚು ಜನ ಆತಂಕದಲ್ಲೇ ಕಾಲ ಕಳೀತಾ ಇದ್ದಾರೆ. ದೃಶ್ಯದಲ್ಲಿ ನೋಡಬಹುದು, ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡ ತರಂಗಮೇಟ್ ಗ್ರಾಮದಲ್ಲಿ ಇದ್ದೀವಿ. ಈ ತರಂಗಮೇಟ್ ಗ್ರಾಮ ಪೂರ್ತಿ ಅರಬ್ಬಿ ಸಮುದ್ರಕ್ಕೆ ಅಂಟಿಕೊಂಡಿರುವಂತಹ ಗ್ರಾಮವಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಅಲೆಗಳ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಿಗೆ ಆಗ್ತಿರುವ ಹಿನ್ನೆಲೆಯಲ್ಲಿ ಈ ಗ್ರಾಮದಲ್ಲಿ ಕಡಲ ಕೊರೆತದ ಭೀತಿ ಸೃಷ್ಟಿಯಾಗಿದೆ. ಯಾಕಂದ್ರೆ ನೋಡಬಹುದು ಯಾವ ರೀತಿಯಾದಂತಹ ಅಲೆಗಳು ಬರ್ತಾ ಇದೆ ಅಂತ. ಇದು ಪೂರ್ತಿ ಗ್ರಾಮಕ್ಕೆ ಅಂಟಿಕೊಂಡೇ ಈ ರೀತಿಯಾದಂತಹ ಅಲೆಗಳು ಬರ್ತಿರುವ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಗ್ರಾಮಸ್ಥರಲ್ಲಿ ದೊಡ್ಡ ಆತಂಕ ಸೃಷ್ಟಿಯಾಗಿದೆ.
ಒಂದು ವರ್ಷದ ಬಳಿಕ ಅಂದರೆ ಕಳೆದ 15 ದಿನಗಳ ಹಿಂದಷ್ಟೇ ಹಣವನ್ನು ಬಿಡುಗಡೆ ಮಾಡಿಬಿಟ್ಟು ಕಾಟಾಚಾರಕ್ಕೆ ಕಲ್ಲುಗಳನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಆದರೆ ಒಂದು ಕಡೆಗೆ ಮಾನ್ಸೂನ್ ಅಂದರೆ ಮಳೆಯ ಅಬ್ಬರ ಮತ್ತು ಕಡಲಿನ ಅಬ್ಬರ ಹೆಚ್ಚಿಗೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಕಡಲ ಕೊರೆತ ಹೆಚ್ಚಿಗೆನೇ ಆಗ್ತಾ ಇದೆ. ಇವರು ಕಲ್ಲು ಹಾಕ್ತಾ ಇದ್ರು ಸಹಿತ ಜನರು ನೀವು ದೃಶ್ಯದಲ್ಲಿ ನೋಡಬಹುದು, ಜನರು ಮನೆಗಳನ್ನು ಬಿಟ್ಟು ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಉಂಟಾಗಿದೆ. ಕೆಲವರಂತೂ ಅನಿವಾರ್ಯವಾಗಿ ಮನೆಯಲ್ಲಿಯೇ ಉಳಿದುಕೊಳ್ಳುವಂಥ ಪರಿಸ್ಥಿತಿಯೂ ಸಹಿತ ಇದೆ. ದೃಶ್ಯದಲ್ಲಿ ನೋಡಬಹುದು, ಈ ಕಡಲಂಚಿಗೆ ಸುಮಾರು ಒಂದು 15ರಿಂದ 20 ಮನೆಗಳಿದ್ದಾವೆ. ಮತ್ತು ಒಂದು ವೇಳೆ ಇನ್ನಷ್ಟು ಸಮುದ್ರ ಪ್ರಕ್ಷುಬ್ಧ ಆಗಿದ್ದೇ ಆದಲ್ಲಿ ಅಥವಾ ಮತ್ತಷ್ಟು ಮಳೆಯ ಅಬ್ಬರ ಹೆಚ್ಚಿಗೆ ಆಗಿದ್ದೇ ಆದಲ್ಲಿ ಈ ಎಲ್ಲವೂ ಮನೆಗಳಿಗೂ ಸಹಿತ ಅಪಾಯ ಬರುವಂತ ಸಾಧ್ಯತೆಯೂ ಸಹಿತ ಇದೆ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು, ಈಗ ಮಳೆಯ ಅಬ್ಬರ ಪ್ರಾರಂಭವಾಗಿದೆ, ಕಡಲಿನ ಕೊರೆತ ಸ್ಟಾರ್ಟ್ ಆಗಿದೆ. ಈ ಸಂದರ್ಭದಲ್ಲಿ ಕಲ್ಲುಗಳನ್ನು ಹಾಕುವಂತ ಕೆಲಸವೂ ಸಹಿತ. ಹಾಸನ ಜಿಲ್ಲೆಯಲ್ಲಿ ಕ್ಷಣ ಕ್ಷಣಕ್ಕೂ ರಣಮಳೆ ಆತಂಕ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ ಇಂದು ಕೂಡ ಭಾರೀ ಮಳೆಯಾಗುವಂತಹ ಮುನ್ಸೂಚನೆ ನೀಡಲಾಗಿದೆ. ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. 200 ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗುವಂತಹ ಮುನ್ಸೂಚನೆ ಕೊಡಲಾಗಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಕರೆಂಟ್ ಇಲ್ಲದೆ 10 ಗ್ರಾಮಗಳು ಕತ್ತಲೆಯಲ್ಲೇ ಮುಳುಗಿದ್ದು ಜನರು ಪರದಾಡ್ತಿದ್ದಾರೆ. ಮಳೆ ಮುಂದುವರೆದ್ರೆ ಇನ್ನಷ್ಟು ದಿನ ಕತ್ತಲೆಯಲ್ಲೇ ಕಳೆಯಬೇಕಾದಂತಹ ಭೀತಿ ಜನತೆಗೆ ಕಾಡ್ತಿದೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಗಾಳಿ ಮಳೆಗೆ ಮನೆ ಮೇಲೆ ಮರ ಬಿದ್ದಿದೆ. ಸಕಲೇಶಪುರ ತಾಲೂಕಿನ ಕೆಳಗಳಲೆ ಗ್ರಾಮದಲ್ಲಿ ಮನೆ ಹಂಚು ಶೀಟ್ಗಳಿಗೆ ಹಾನಿಯುಂಟಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ಕವಿತಾ ಕುಟುಂಬ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ 75ರ ಸಂಚಾರವೇ ಭೀತಿ ಹುಟ್ಟಿಸಿದೆ. ಶಿರಾಡಿ ಘಾಟ್ನ ಕಪ್ಪಳ್ಳಿ ಬಳಿ ರಸ್ತೆ ಸುರಕ್ಷತೆಗಾಗಿ ನಿರ್ಮಿಸಿರುವಂತಹ ತಡೆಗೋಡೆಗಳು ಕುಸಿತವಾಗ್ತಿವೆ. ಮಣ್ಣಿನ ಜೊತೆ ಕಾಂಕ್ರೀಟ್ ಕೂಡ ಕಿತ್ಕೊಂಡು ಬರ್ತಾ ಇದೆ. ಹಾಸನ ಜಿಲ್ಲೆ ಸಕಲೇಶಪುರ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತ ಆಗಿದೆ. ಕಪ್ಪಳ್ಳಿ ಹಾನುಬಾಳ್ ಕಡೆಗೆ ತೆರಳುವಂತಹ ರಸ್ತೆ ಸಂಚಾರ ಸ್ಥಗಿತ ಆಗಿದೆ. ಮನೆ ಕಾಫಿ ತೋಟಕ್ಕೆ ತೆರಳಲಾಗದೆ ಜನರು ಪರದಾಡ್ತಾ ಇದ್ದಾರೆ. ಈ ವೇಳೆ ಭೇಟಿ ಕೊಟ್ಟಂತಹ ಶಾಸಕ ಸಿಮೆಂಟ್ ಮಂಜು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಏನು ನಾವೀಗ ಸಕಲೇಶಪುರದಿಂದ ಮಾರ್ನಳ್ಳಿ ಕಡೆಗೆ ತೆರಳತಕ್ಕಂಥ ಈ ಒಂದು ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಅತ್ಯಂತ ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ರಿಂದಾಗಿ ಈ ಭಾಗದಲ್ಲಿ ಓಡಾಡ್ತಕ್ಕಂಥ ನೂರಾರು ಕುಟುಂಬಗಳಿಗೆ ರಸ್ತೆ ಇಲ್ಲದಂತಾಗಿದೆ. ನಾವು ನೋಡ್ತಿದ್ದೀವಿ, ಇಲ್ಲಿ ತೋಟಕ್ಕೆ ಹೋಗಿ ಕಾಫಿ ತೋಟಕ್ಕೆ ಹೋಗಿ ಬರಬೇಕು, ಜನರು ತಮ್ಮ ಮನೆಗಳಿಗೆ ತೆರಳಬೇಕು. ಇಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ 75ರಿಂದ ಈ ಭಾಗಕ್ಕೆ ಹಾನ್ಬಾಳ್ ಕಡೆಗೆ ಕನೆಕ್ಟ್ ಆಗ್ತಕ್ಕಂಥ ರಸ್ತೆ ಇದು. ಆದರೆ ಏನು ಏಕಾಏಕಿಯಾಗಿ ರಸ್ತೆ ಮಾಡೋ ಸಲುವಾಗಿ ಬೇಕಾಬಿಟ್ಟಿಯಾಗಿ ಮಣ್ಣನ್ನು ಸುರಿದಿದ್ದಾರೆ. ಆ ಸುರಿದಿರ್ತಕ್ಕಂಥ ಮಣ್ಣಿನ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿತ್ತು. ಆ ಮಳೆ ನೀರಿಗೆ ಸಂಪೂರ್ಣವಾಗಿ ಮಣ್ಣು ಕೊಚ್ಕೊಂಡು ಹೋಗಿದೆ. ನಾವು ಇನ್ನೊಂದು ಕಡೆ ನೋಡ್ಬೋದು, ಇದೇ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು. ಒಂದು ಭಾಗದಲ್ಲಿ ಕಾಂಕ್ರೀಟ್ ರಸ್ತೆ ಆಗಿದೆ, ಇನ್ನೊಂದು ಭಾಗಕ್ಕೆ ಆಗಬೇಕು. ಆದರೆ ಒಂದು ಸಣ್ಣ ಪರಿಜ್ಞಾನವೂ ಕೂಡ ಇಲ್ಲದೆ ರಸ್ತೆಯನ್ನು ಮಾಡಿದ್ದಾರೆ. ಮಣ್ಣನ್ನು ಏಕಾಏಕಿ ನೂರಾರು ಲೋಡ್ ಮಣ್ಣನ್ನು ಸುರಿದಿದ್ದಾರೆ. ಆದರೆ ಅದಕ್ಕೆ ಯಾವುದೇ ತಡೆಗೋಡೆ ಇಲ್ಲ. ಮಳೆ ಬರ್ತಾ ಇದೆ, ಬದಿರ್ತಕ್ಕಂಥ ಮಳೆಯಿಂದಾಗಿ ಇಡೀ ಮಣ್ಣು ಕೊಚ್ಕೊಂಡು ಕೆಳಗಡೆ ಹೋಗ್ತಾ ಇದೆ. ಕೆಳಗಡೆ ಇರ್ತಕ್ಕಂಥ ಕಾಫಿ ತೋಟಗಳು ಕೂಡ ಮಣ್ಣಿಂದ ಹಾನಿ ಆಗ್ತದೆ. ಜೊತೆಗೆ ರಸ್ತೆ ಕೊಚ್ಚು ಹೋಗ್ತಾ ಇದೆ. ಒಂದು ಕಡೆ ಆ ಬದಿ, ಮತ್ತೊಂದು ಕಡೆ ಈ ಬದಿ ಅತ್ಯಂತ ಸಣ್ಣದಾಗಿ ಒಂದು ತಡೆಗೋಡೆಯನ್ನು ಕಟ್ಟಿ ನೂರಾರು ಲೋಡ್ ಮಣ್ಣನ್ನು ಸುರಿದು ಈ ರೀತಿಯಾಗಿ ಒಂದಿತ್ತು ಬೇಕಾಬಿಟ್ಟಿಯಾಗಿ ಈ ರಸ್ತೆ ಕಾಮಗಾರಿಯನ್ನು ಮಾಡ್ತಿರ್ತಕ್ಕಂಥದ್ದು ನೂರಾರು ಕುಟುಂಬಗಳನ್ನ ಇಲ್ಲಿ ಸಂಕಷ್ಟಕ್ಕೆ ಸಿಲುಕಿಸಿದೆ. ಇದರಿಂದಾಗಿ ಜನರು ಹಾಸನ ಜಿಲ್ಲೆ ಮಲೆನಾಡು ಭಾಗದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ನದಿ ತೊರೆಗಳು ತುಂಬಿ ಹರಿತಾ ಇವೆ. ಹೇಮಾವತಿ ಎತ್ತಿನಹೊಳೆಗೂ ಭಾರೀ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಸಣ್ಣ ಸಣ್ಣ ಜಲಪಾತದಂತೆ ಮಳೆ ನೀರು ಬೋರ್ಗರಿತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದ ಹೇಮಾವತಿ ಜಲಾಶಯಕ್ಕೆ ಹೆಚ್ಚಾಗಿದೆ ನೀರು ಹರಿದು ಬರ್ತಾ ಇದೆ. ಒಂದೇ ದಿನಕ್ಕೆ 8,004 ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಳವಾಗಿದೆ. ಜಲಾಶಯದಿಂದ 3,225 ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ರಣಮಳೆಗೆ 108 ಸಮಸ್ಯೆ ಹುಟ್ಕೊಂಡಿದೆ. ಪಲಿಮಾರು ಗ್ರಾಮದವರು ಮಳೆ ಬಂತು ಅಂತಂದ್ರೆ ಓಡಾಡೋಕ್ಕೂ ಸಂಕಷ್ಟ. ಕಾಲ್ಸಂಕ ಇಲ್ಲ. ಗ್ರಾಮದ ವೃದ್ಧ ದಂಪತಿ ಪರದಾಡ್ತಿದ್ದಾರೆ. ಅನಾರೋಗ್ಯ ಪೀಡಿತ ಗಂಡನೊಂದಿಗೆ ವೃದ್ಧೆ ಬದುಕ್ತಾ ಇದ್ದು ಬರೀ ಭರವಸೆ ಕೊಟ್ಟು ಜನನಾಯಕರು ನಾಪತ್ತೆಯಾಗ್ತಿದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಧಾರಾಕಾರ ಮಳೆಗೆ ವಿರಾಜಪೇಟೆಯ ನೆಹರು ನಗರದಲ್ಲಿ ಮಾಜಿ ಸೈನಿಕ ಗಣೇಶ್ಗೆ ಸೇರಿದ ಮನೆಯ ಮೇಲೆ ಬೃಹತ್ ಮರ ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ಅಜ್ಜಿ ಮೊಮ್ಮಗು ಪಾರಾಗಿದ್ದಾರೆ. ಪುರಸಭೆ ಸಿಬ್ಬಂದಿ ಮನೆ ಮೇಲಿನ ಮರವನ್ನ ತೆರವುಗೊಳಿಸಿದ್ದಾರೆ. ಇವತ್ತು ಬೆಳಿಗ್ಗೆ ನಾನು 1 ಅವರ್ ಮುಂದೆ ಈ ಮರ ಬಿದ್ದಿದ್ದು ಮಗ ಫೋನ್ ಮಾಡ್ದ. ಹಾಗೆ ಓಡಿ ಬಂದನು. ಮಗನೂ ಅಮ್ಮನೂ ಒಳಗಡೆ ಇದ್ದಾರೆ ಆಯಿತಾ. ನಾನು 6 ತಿಂಗಳ ಹಿಂದೆ ನಾನು ಚೀಫ್ ಆಫೀಸರು, ಫಾರೆಸ್ಟ್ ಆಫೀಸರು, KEB ಹಾಗೂ ತಹಸೀಲ್ದಾರ್ಗೂ ನಾನು ಕಂಪ್ಲೇಂಟ್ ಮಾಡಿದೆ. ಹಿಂಗೆ ಮರ ಬೀಳುವಂಗೆ ಸ್ಥಿತಿಯಲ್ಲಿದೆ, ಅದನ್ನು ಮಳೆಗಾಲದೊಳಗಡೆ ನೀವು ಕಟ್ ಮಾಡಿ ಕೊಡಿ ಅಂತ. ಯಾರೂ ಬಂದು ನೋಡಲಿಲ್ಲ, ಏನು ಆ್ಯಕ್ಷನ್ ತಗೊಳ್ಳಿಲ್ಲ. ಅದು ಯಾರೋ ಒಬ್ಬರು ಅವ್ನು ಕೇರಳದ ಆಯಿತಾ, ಅಲ್ಲಿಂದ ಬಂದು ಏನು ನೋಡಲಿಲ್ಲ. ಅದರಿಂದ 3 ವರ್ಷದ ಹಿಂದೆ ಈ ಕಾಂಪೌಂಡ್ 80 ಅಡಿ ಮೇಲೆ ಬಿದ್ದಿದೆ. ಅದು ಬಿದ್ದರೆ ಈ ರೋಡೆಲ್ಲ ಬ್ಲಾಕ್ ಆಗ್ತದೆ. ಅದು
ಕೊಡಗು ಜಿಲ್ಲೆಯಾದ್ಯಂತ ವರುಣಾರ್ಭಟ ಜೋರಾಗಿದ್ದು ವಿರಾಜಪೇಟೆಯಲ್ಲಿ ಕಾಳಜಿ ಕೇಂದ್ರ ಆರಂಭವಾಗಿದೆ. ಪುರಸಭೆ ಅಧ್ಯಕ್ಷೆ ದೇಚಮ್ಮ ನೇತೃತ್ವದಲ್ಲಿ ಕಾಳಜಿ ಕೇಂದ್ರ ಸ್ಥಾಪನೆಯಾಗಿದೆ. ಮಲೆ ತಿರಕೆ ಬೆಟ್ಟ, ಅಯ್ಯಪ್ಪ ಬೆಟ್ಟ, ನೆಹರು ನಗರದ ಜನರು ನೆರೆ ಭೀತಿಯಲ್ಲಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ವಿರಾಜಪೇಟೆಯಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ನಿರಂತರ ಮಳೆ ಹಿನ್ನೆಲೆಯಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ವಿದ್ಯುತ್ ಇಲ್ಲದೆ ಕೊಡಗು ಜಿಲ್ಲೆ ಕತ್ತಲಲ್ಲಿ ಮುಳುಗಿದೆ. ಮಡಿಕೇರಿ ನಗರದಲ್ಲೂ ಕೂಡ ನಿನ್ನೆಯಿಂದ ಕರೆಂಟ್ ಕಟ್ ಆಗಿದೆ. ಜಿಲ್ಲೆಯಲ್ಲಿ ಲೈನ್ಮ್ಯಾನ್ಗಳಿಲ್ಲದೆ ಚೆಸ್ಕಾಂ ತೀವ್ರ ಪರದಾಟ ಅನುಭವಿಸ್ತಾ ಇದೆ. ಕೊಡಗು ಜಿಲ್ಲೆಯಾದ್ಯಂತ ವರುಣಾರ್ಭಟ ಹಿನ್ನೆಲೆಯಲ್ಲಿ ಅವಧಿಗೆ ಮೊದಲೇ ಜಿಲ್ಲೆಗೆ ಎನ್ಡಿಆರ್ಎಫ್ ಟೀಂ ಆಗಮಿಸಿದೆ. ಬೆಂಗಳೂರಿನ 10 ಬೆಟಾಲಿಯನ್ನ 30 ಸಿಬ್ಬಂದಿ ಆಗಮಿಸಿದ್ದಾರೆ. ಮೈತ್ರಿಹಾಲ್ನಲ್ಲಿ ಇನ್ಸ್ಪೆಕ್ಟರ್ ಹರಿಶ್ಚಂದ್ರ ಪಾಂಡೆ ನೇತೃತ್ವದ ಎನ್ಡಿಆರ್ಎಫ್ ಟೀಂ ವಾಸ್ತವ್ಯ ಹೂಡಿದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ನರಳಾಪುರ ಬಳಿ ಆಟೋ ಮೇಲೆ ಬೃಹತ್ ಮರ ಬಿದ್ದಿದೆ. ಕೋನ್ಕಿಲವಾಡ ಗ್ರಾಮದ ಗಿರೀಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮರ ಬಿದ್ದು ಜಖಮ್ಮಾದ ಆಟೋ ಕಂಡು ಭಾವುಕರಾಗಿದ್ದಾರೆ. ಗಾಯಗೊಂಡ ಗಿರೀಶ್ಗೆ ಪಿರಿಯಾಪಟ್ಟಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಮೈಸೂರು ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ 3 ಮನೆ ಕುಸಿತಗೊಂಡಿವೆ. ಬೊಮ್ಮಿನಹಳ್ಳಿಯ ಸಾವಿತ್ರಮ್ಮ, ಸಿದ್ದಮ್ಮ, ಶಿವಣ್ಣ ಎಂಬುವರಿಗೆ ಸೇರಿದ ಮನೆಗಳು ನೆರಕುರುಳಿವೆ. ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಚಲಿಸ್ತಾ ಇದ್ದಂತಹ ಒಮಿನಿ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ. ಅದೃಷ್ಟವಶಾತ್ ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ. ಕೆಆರ್ಪೇಟೆಯ ಕಿಕ್ಕೇರಿ ಗ್ರಾಮದ ಹೆದ್ದಾರಿ ಬಳಿ ಈ ಘಟನೆ ನಡೆದಿದ್ದು ಅಡ್ಡಲಾಗಿ ಮರ ಬಿದ್ದಿದ್ದರಿಂದ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ಸ್ಥಳೀಯರ ಸಹಕಾರದಿಂದ ಮರ ತೆರವುಗೊಳಿಸಲಾಯಿತು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇರೋದ್ರಿಂದ ಕೆಆರ್ಎಸ್ಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಕಳೆದ 24 ಗಂಟೆಯಲ್ಲಿ 2 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಜಲಾಶಯಕ್ಕೆ 19,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ನಿನ್ನೆ ಬೆಳಗ್ಗೆ 89 ಅಡಿ ಇದ್ದಂತಹ ನೀರಿನ ಮಟ್ಟ ಇವತ್ತು 92 ಅಡಿಗೆ ಏರಿಕೆಯಾಗಿದೆ. ಜಲಾಶಯದ ಬಳಿ ಇದ್ದೇನೆ. ನಾನು ಕೆಆರ್ಎಸ್ ಜಲಾಶಯದ ದೃಶ್ಯವನ್ನು ತೋರಿಸ್ತೇನೆ. ಕಳೆದ 2 ದಿನಗಳ ಹಿಂದೆ ಈ ರೀತಿಯಂತ ಪ್ರಮಾಣದ ನೀರು ಬರ್ತಾ ಇರಲಿಲ್ಲ. ಈಗ ಸದ್ಯಕ್ಕೆ 19,000 ಕ್ಯೂಸೆಕ್ಸ್ ನೀರು ಬರ್ತಾ ಇರುವಂಥದ್ದು. ಕೆಆರ್ಎಸ್ ಜಲಾಶಯದ ಮಟ್ಟ 89 ಅಡಿಗೆ ಕುಸಿತಿತ್ತು. ಆದರೆ ಕಳೆದ 2 ದಿನಗಳಿಂದ ಸುರಿತಾ ಇರುವಂಥ ಭಾರಿ ಮಳೆಗೆ ಈಗ ಸದ್ಯಕ್ಕೆ 92 ಅಡಿಯಷ್ಟು ಭರ್ತಿಯಾಗಿದೆ ಜಲಾಶಯ. 124 ಗರಿಷ್ಠ ಅಡಿ ಸಾಮರ್ಥ್ಯ ಇರುವಂಥ ಈ ಒಂದು ಜಲಾಶಯದಲ್ಲಿ ಈಗ 92 ಅಡಿಯಷ್ಟು ನೀರು ತುಂಬಿರುವಂಥದ್ದು. ಇದೇ ರೀತಿಯಂತ ಮಳೆ ಏನಾದರೂ ಮುಂದುವರೆದರೆ ಇನ್ನು ಒಂದು ವಾರದಲ್ಲಿ 100 ಅಡಿ ತಲುಪುವ ಸಾಧ್ಯತೆ ಕೂಡ ಇರುವಂಥದ್ದು. ಈ ರೀತಿ ನಿಟ್ಟಿನಲ್ಲಿ ಸಾಕಷ್ಟು ರೈತರಲ್ಲಿ ಖುಷಿ ಇರುವಂಥದ್ದು. ಯಾಕಂದರೆ ಇಷ್ಟೊಂದು ಪ್ರಮಾಣದ ನೀರು ಒಳಹರಿವು ಬರ್ತಾ ಇರುವ ಕಾರಣಕ್ಕೋಸ್ಕರ ತಮಿಳುನಾಡಿಗೆ ಹರಿಸಬೇಕಾದಂಥ ಕೋಟಾ ಕೂಡ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಖುಷಿ ಇರುವಂಥದ್ದು. ಯಾಕಂದರೆ ಇದೇ ರೀತಿ ಏನಾದರೂ ಮಳೆ ಏನಾದರೂ ಬರದೇ ಇದ್ದಿದ್ರೆ ಇನ್ನಷ್ಟು ನೀರಿನ ಮಟ್ಟ ಕುಸಿತಾ ಇತ್ತು. ಆದರೆ ಈಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂಥ ಮಳೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ಈಗ ಸದ್ಯಕ್ಕೆ 19,000 ಕ್ಯೂಸೆಕ್ ಅಷ್ಟು ನೀರು ಹರಿದು ಬರ್ತಾ ಇರುವಂಥದ್ದು. ಇನ್ನು ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆಯಿಂದ ಬೆಳಗಾವಿಯ ಚಿಕ್ಕೋಡಿ ಭಾಗದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ದೂದ್ಗಂಗಾ, ವೇದಗಂಗಾ, ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಚಿಕ್ಕೋಡಿ ಉಪವಿಭಾಗದ 6 ಕೆಳಹಂತದ ಸೇತುವೆಗಳು ಭರ್ತಿಯಾಗಿವೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯ ಹಿನ್ನೆಲೆ ಭೀಮಾ ನದಿ ಆರ್ಭಟ ಜೋರಾಗಿದೆ. ಮೇ ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ತುಂಬಿದ ಭೀಮೆ ತುಂಬಿ ತುಳುಕ್ತಾ ಇದ್ದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಉಮಾರಾಣಿ ಬಳಿ ಭೀಮಾ ನದಿ ಮೈತುಂಬಿ ಹರಿತಾ ಇದೆ. ಕಲಬುರಗಿಯ ಆಳಂದ ತಾಲೂಕಿನಲ್ಲೂ ಭಾರೀ ಮಳೆ. ಭಾರೀ ವರ್ಷಧಾರೆಯಿಂದಾಗಿ ನಿಂಬರ್ಗಾ ಗ್ರಾಮದಲ್ಲಿ ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇವೆ. ಯಲ್ಲಮ್ಮನ ಹಳ್ಳ, ಗುಡೂರು ಹಳ್ಳಗಳು ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಇದರಿಂದ ಗಣಗಾಪುರ ನಿಂಬರ್ಗಾ ಮಾರ್ಗ ಬಂದ್ ಆಗುವ ಭೀತಿ ಎದುರಾಗುವ ಸಾಧ್ಯತೆ ಇದೆ. ಯಾದಗಿರಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಿರೋದ್ರಿಂದ ದೋರನಹಳ್ಳಿ ಗ್ರಾಮದ ಹಲವು ರಸ್ತೆಗಳು ಜಲಾವೃತಗೊಂಡಿವೆ. ಗ್ರಾಮದ ಮನೆಗಳಿಗೂ ನುಗ್ಗಿದ ಮಳೆ ನೀರು ಅವಾಂತರ ಸೃಷ್ಟಿಸಿದೆ. ನಿವಾಸಿಗಳು ಮನೆಗೆ ನುಗ್ಗಿದ ನೀರನ್ನ ಹೊರಹಾಕ್ತಿದ್ದಾರೆ. ರಸ್ತೆ ಮೇಲೆ ಓಡಾಡೋಕೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲೂ ಕೂಡ ಮಳೆ ಅವಾಂತರ ಸೃಷ್ಟಿಸಿದ್ದು ಬೆಳ್ಳಂಬೆಳಿಗ್ಗೆ ಬೃಹತ್ ಮರ ಧರೆಗುರುಳಿದೆ. ಕಾನತೋಟದ ಸರ್ಕಾರಿ ಶಾಲೆ ಬಳಿ ದುರ್ಘಟನೆ ಸಂಭವಿಸಿದೆ. ಜನ ಓಡಾಡುವ ರಸ್ತೆಯಲ್ಲಿ ಮರ ದಿಢೀರ್ ಉರುಳಿದ್ದು ಅದೃಷ್ಟವಶಾತ್ ಯಾವುದೇ ದುರಂತವಾಗಿಲ್ಲ. ರಸ್ತೆ ಪಕ್ಕ ನಿಲ್ಲಿಸಿದ್ದ ಹೊಸ ಕಾರ್ ಜಸ್ಟ್ ಮಿಸ್ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆ ಅವಾಂತರ ಸೃಷ್ಟಿಸಿದೆ. ಭಾರಿ ಮಳೆಯಿಂದಾಗಿ ಬನ್ನಿಕುಪ್ಪೆ ಗ್ರಾಮದಲ್ಲಿ ಸಾವಿರಾರು ಎಕರೆಯಲ್ಲಿ ಬೆಳೆದಿದ್ದ ಸೇವಂತಿ ಹೂ ನೀರು ಪಾಲಾಗಿದೆ. ಹೂವಿನ ಗಿಡ, ಮೊಗ್ಗು ಕೊಳೆತು ನಾಶವಾಗಿದೆ. ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ.